ವಿಶ್ವದ ಎರಡು ಬಲಿಷ್ಠ ರಾಷ್ಟ್ರಗಳಾದ ಅಮೆರಿಕ ಮತ್ತು ಇರಾನ್ ದಾಳಿಯ ಹಿಂದಿರುವಂತಹ ಕಹಿ ಸತ್ಯವೇನು? ಇರಾನ್ ದೇಶದ ಕೈಯಲ್ಲಿ ಅಪಾರ ತೈಲ ಸಂಪತ್ತು ಇತ್ತು. ಆದರೆ 1951ರವರೆಗೆ ಇದು ಸಂಪೂರ್ಣ ಬ್ರಿಟನ್ನ ನಿಯಂತ್ರಣದಲ್ಲಿತ್ತು. ಇದರಲ್ಲಿ 16% ಮಾತ್ರ ಇರಾನ್ಗೆ ಸಿಗುತ್ತಿತ್ತು. ನಂತರ ಜನರಿಂದ ಆಯ್ಕೆಯಾದಂತಹ ಪ್ರಧಾನಿ ಮೊಹಮ್ಮದ್ ಮುಸದ್ದಿದ್ ಈ ತೈಲ ಕೈಗಾರಿಕೆಯನ್ನು ರಾಷ್ಟ್ರೀಕರಿಸಿದರು. ಕಾರಣ ಅವರ ವಾದ ಏನೆಂದರೆ ಇರಾನ್ನ ಸಂಪತ್ತು ಸಂಪೂರ್ಣವಾಗಿ ಇರಾನ್ಗೆ ಸೇರಬೇಕೆಂದಾಗಿತ್ತು. ಇದರಿಂದ ಅಸಮಾಧಾನಗೊಂಡ ಬ್ರಿಟನ್ 1953ರಲ್ಲಿ ಅಮೆರಿಕವನ್ನು ಜೊತೆಗೂಡಿಸಿ ಆಪರೇಷನ್ ಎಜಾಕ್ಸ್ ಮುಖಾಂತರ ಇರಾನ್ ಅನ್ನು ಪಲ್ಟಿ ಮಾಡಿ ನಂತರ ಅಮೆರಿಕಕ್ಕೆ ಅನುಕೂಲಕರನಾದ ಶಾ ಮೊಹಮ್ಮದ್ ರಜಾ ಪಹಲವಿಯನ್ನು ಅವಿರೋಧ ಆಯ್ಕೆ ಮಾಡುತ್ತಾರೆ. ಇದರಿಂದ ಅಮೆರಿಕಕ್ಕೆ ಇರಾನ್ನ ಸುಮಾರು 40% ತೈಲ ನಿಯಂತ್ರಣ ದೊರಕಿತು. ಶಾ ಮೊಹಮ್ಮದ್ ಸುಮಾರು 26 ವರ್ಷಗಳ ಕಾಲ ಇರಾನ್ ಆಡಳಿತ ನಡೆಸಿ ಇರಾನ್ ಅನ್ನು ಮಾಡರ್ನ್ ಯುಗವಾಗಿ ಮಾಡಿದರು. ಹೊರಗಿನಿಂದ ನೋಡಿದರೆ ಇರಾನ್ನ ಆಧುನೀಕರಣ ಹೆಚ್ಚಾದಂತೆ ಕಾಣುತ್ತಿತ್ತು. ಆದರೆ ಶಾನ ಆಡಳಿತ ಬಹಳ ಕಠಿಣವಾಗಿತ್ತು. ಸಾವಿರಾರು ಮಂದಿಗಳನ್ನು ಹಿಂಸೆ ನೀಡಿ ಬಂಧಿಸಿ ವಿರೋಧಿಗಳನ್ನು ದಮನ ಮಾಡಲಾಗುತ್ತಿತ್ತು. 1979ರಲ್ಲಿ ಇರಾನ್ ಜನರು ಕ್ರಾಂತಿ ನಡೆಸಿದರು. ಅದರ ಪರಿಣಾಮ ಹೊಸ ನಾಯಕನಾಗಿ ಆಯತುಲ್ಲಾ ರೂಹುಲ್ಲಾ ಖುಮೇನಿ ಅಧಿಕಾರಕ್ಕೆ ಬಂದರು. ಮತ್ತೆ ತೈಲ ನಿಯಂತ್ರಣವನ್ನು ಅಮೆರಿಕ ಮತ್ತು ಬ್ರಿಟನ್ ಪ್ರಭಾವದಿಂದ ಮುಕ್ತಗೊಳಿಸಲಾಯಿತು. ದೃಷ್ಟಿ ಏನೆಂದರೆ ಖುಮೇನಿಯ ಆಡಳಿತದಲ್ಲಿ ಜನರಿಗೆ ಸ್ವಾತಂತ್ರ್ಯ ಸಿಗುವ ಬದಲು ಧಾರ್ಮಿಕ ಆಡಳಿತ ವ್ಯವಸ್ಥೆ ಸ್ಥಾಪಿಸಲಾಯಿತು. ಮಹಿಳೆಯರ ಹಕ್ಕುಗಳು ಕಡಿತಗೊಂಡವು. ವಿರೋಧ ಪಕ್ಷದ ನಾಯಕರನ್ನು ಬಂಧಿಸಲಾಯಿತು. ಇರಾನಿನ ವಿದ್ಯಾರ್ಥಿಗಳು 52 ಅಮೆರಿಕ ಡಿಪ್ಲೊಮ್ಯಾಟ್ಗಳನ್ನು 444 ದಿನಗಳ ಕಾಲ ಬಂಧಿಸಿದರು. 1980ರಲ್ಲಿ ಸದ್ದಾಂ ಹುಸೇನ್ ಅಥವಾ ಇರಾನ್ ವಿರುದ್ಧ ಯುದ್ಧ ಆರಂಭಿಸಿದಾಗ ಅಮೆರಿಕ ಇರಾಕ್ಗೆ ಶಸ್ತ್ರಾಸ್ತ್ರ ನೆರವು ನೀಡಿತು. ಈ ಯುದ್ಧದಲ್ಲಿ ಲಕ್ಷಾಂತರ ಇರಾನಿಯರು ಸಾವನ್ನಪ್ಪಿದರು. ಇದರ ನಂತರ ಇರಾನ್ ಪ್ರಭಾವ ಹೆಚ್ಚಿಸಲು ಹಮಾಸ್, ಹಿಜ್ಬುಲ್ಲಾ ಗುಂಪುಗಳಿಗೆ ಹಣಕಾಸು ನೀಡಲು ಆರಂಭಿಸಿದರು. ಜೊತೆಗೆ ನ್ಯೂಕ್ಲಿಯರ್ ವೆಪನ್ಗಳನ್ನು ತಯಾರಿಸಲು ಮುಂದಾದರು. ಇದನ್ನು ತಡೆಯಲು ಅಮೆರಿಕ ಇರಾನ್ನ ಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ ಆರ್ಥಿಕ ನಿಬಂಧನೆಗಳನ್ನು ಹೇರಿತು. 2015ರಲ್ಲಿ ಅಮೆರಿಕ ಅಧ್ಯಕ್ಷ ಒಬಾಮಾ ಇರಾನ್ ಜೊತೆ ಅಣು ಒಪ್ಪಂದ ಮಾಡಿಕೊಂಡರು. ಇದರಿಂದ ಇರಾನ್ ಅಣು ಒಪ್ಪಂದ ನಿಯಂತ್ರಿಸಲು ಒಪ್ಪಿಕೊಂಡಿತು ಮತ್ತು ಆರ್ಥಿಕ ನಿರ್ಬಂಧಗಳನ್ನು ತೆಗೆದುಹಾಕಲಾಯಿತು. ನಂತರ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಈ ಒಪ್ಪಂದವನ್ನು ವರ್ಸ್ಟ್ ಡೀಲ್ ಎವರ್ ಎಂದು ಕರೆದು ರದ್ದುಗೊಳಿಸಿದರು. ಹೊಸ ಮಾತುಕತೆ ಆರಂಭವಾದರೂ ನನ್ನ ಆಶಯದಂತೆ ಒಪ್ಪಂದ ಸಾಧ್ಯವಾಗಲಿಲ್ಲವೆಂದು ಟ್ರಂಪ್ ಇರಾನಿನ ಆಡಳಿತವನ್ನೇ ನಾಶ ಮಾಡಬೇಕೆಂದು ಟ್ರಂಪ್ ಇಸ್ರೇಲಿಯರನ್ನು ಜೊತೆಗೂಡಿಸಿ ಯುದ್ಧ ಪ್ರಾರಂಭ ಮಾಡಿಯೇ ಬಿಟ್ಟರು. ಈಗ ಅದೇ ನಡೆಯುತ್ತಿದೆ. ಅದೇ ನೋಡಿ ಮುಖ್ಯ ಕಾರಣವಾಗಿದೆ ಅಮೆರಿಕ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡಲು.